ಸ್ವಾಗತ. ಅರವಿಂದ್ ಅವರೇ, ಮೊದಲನೇದಾಗಿ ತಮಗೆ ಧನ್ಯವಾದಗಳು. ನೀವೇನು ಯನಮನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಮತ್ತು ನಾನು ನಡೆದು ಬಂದಿರತಕ್ಕಂಥ ದಾರಿಯ ಬಗ್ಗೆ ಏನು ಕೇಳ್ತಾ ಇದ್ದೀರಿ, ಇದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಿಂದೆ ನಮ್ಮ ಪೂರ್ವಜರು ಕೃಷ್ಣಾ ನದಿ ತೀರದ ಪಕ್ಕದಲ್ಲಿರ್ತಕ್ಕಂಥ ಆ ಭಾಗದ ಜನ, ಅವರು ಏನು ಹೈದರಾಬಾದ್ ರಜಾಕಾರರ ಹಾವಳಿಗಳಿದ್ವು ಆ ಕಾಲದಲ್ಲಿ, ಸ್ವಾತಂತ್ರ್ಯ ಪೂರ್ವದಲ್ಲಿ, ಅವರು ಹಾವಳಿಗೆ ಎದುರಿ ಅಲ್ಲಿಂದ ತಪ್ಪಿಸಿಕೊಂಡು ಹೊಳಲ್ಕೆರೆ ಗ್ರಾಮಕ್ಕೆ ಬಂದು, ಹೊಳಲ್ಕೆರೆಯಿಂದ ಅಲ್ಲಿ ಅವ್ರಿಗೆ ನೆಲೆ ಸಿಗದೆ ಹೋಗಿದ್ದರಿಂದ ಪುನಃ ಕುಂದೂರು ಗ್ರಾಮಕ್ಕೆ ಬಂದು ಅಲ್ಲಿ ನೆಲೆಸಿ ತಮ್ಮ ಕೃಷಿ ಮತ್ತು ಹೈನುಗಾರಿಕೆಯನ್ನು ಆವತ್ತಿನಿಂದ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ರು. ಕುಂದೂರಲ್ಲಿ ನೆಲೆಯಂಥ ಸಂದರ್ಭದಲ್ಲಿ ನಮ್ಮ ಪೂರ್ವಿಕರು ಕೆಲವು ಜನ ನಾವು ಈ ಗುಡ್ಡದ ಈ ಕಡೆ ನಮ್ಮ ಹೈನುಗಾರಿಕೆ ಪಶುಪಾಲನೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಗೆ ಬಂದು ಈ ಯನಮನಹಳ್ಳಿ ಗ್ರಾಮದಲ್ಲಿ ನೆಲೆ ನಿಂತು ಇಲ್ಲಿ ಪಶುಪಾಲನೆಯನ್ನು ಮಾಡ್ಕೊಂತ ಕೃಷಿಯಲ್ಲಿ ತೊಡಗಿಕೊಂಡ್ರು. ನಿಮ್ಮ ಕುಟುಂಬ 4 ಕುಟುಂಬ ಇರ್ತದೆ. ಒಂದು ಹನುಮನಹಳ್ಳಿ ಅಂತ ಹೇಳ್ತೀರಿ, ಒಂದು ಯಕ್ಕನಹಳ್ಳಿ ಅಂತ ಹೇಳ್ತೀರಾ, ಒಂದು ಕುಂದೂರು ಗ್ರಾಮದಲ್ಲಿ. ನಿಮ್ಮ ಕುಟುಂಬಗಳು ಆಯಾ ಭಾಗದಲ್ಲಿ ಹೋಗುವಂಥದ್ದು, ನೀವು ಹನುಮನಹಳ್ಳಿ ಗ್ರಾಮಕ್ಕೆ ಬಂದು ನೆಲೆಸುವಂಥದ್ದು, ಅದ್ರ ಬಗ್ಗೆ ತಿಳಿಸ್ಬೋದ ಹೇಗೆ ಅಂತ? ಇದು ಒಂದು ವಿಚಾರ. ಅಲ್ಲಿಂದ ಬಂದಂಥ ಸಂದರ್ಭದಲ್ಲಿ ಅಣ್ಣ ತಮ್ಮಂದಿರು 4-6 ಜನ ಇದ್ದರು. 4-6 ಜನ ಅಣ್ಣ ತಮ್ಮಂದಿರು ಬಂದರು. ಅವರ ಕುಟುಂಬ ದೊಡ್ಡದಾಗ್ತಾ ಬಂದಂಗೆ ಸಹಜ ಇದರ ಪ್ರಕಾರ ಎಲ್ಲರೂ ವಿಭಾಗಗಳನ್ನು ಮಾಡ್ಕೊಂಥ ಸಂದರ್ಭದಲ್ಲಿ ಕೆಲವರು ಕುಂದೂರನ್ನು ಆರಿಸ್ಕೊಂಡ್ರು, ಕೆಲವರು ಗುಲಾಬಿಯನ್ನು ಆರಿಸ್ಕೊಂಡ್ರು, ಕೆಲವರು ಯಕ್ಕನಹಳ್ಳಿನ ಆರಿಸ್ಕೊಂಡ್ರು. ನಮ್ಮ ಮುತ್ತಾತಂದಿರುಗಳು ನಮ್ಮ ಪಶುಪಾಲನೆ ಮುಖ್ಯವಾದ ಉದ್ದೇಶ ಆಗಿದ್ದರಿಂದ ನಮ್ಮ ಪೂರ್ವಿಕರು ಈ ಹನುಮನಹಳ್ಳಿ ಗ್ರಾಮದಲ್ಲಿ ನಮಗೆ ಈ ಪಶುಪಾಲನೆಗೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈ ಗ್ರಾಮವನ್ನು ಆಯ್ಕೆ ಮಾಡ್ಕೊಂಡು ಇಲ್ಲಿ ಬಂದು ಅದ್ರ ಜೊತೆಗೆ ಕೃಷಿಯಲ್ಲಿ ತೊಡಗಿಕೊಂಡ್ರು. ಅಂದರೆ ಮೂಲ ನಮ್ಮ ಇದು ಹೈನುಗಾರಿಕೆನೇ ವೃತ್ತಿ. ಪಶುಸಂಗೋಪನೆಯನ್ನೇ ಯಾಕೆ ಆಯ್ಕೆ ಮಾಡ್ಕೊಳ್ಳೋಂಥದ್ದು ಅದು ನಮಗೆ ಗೊತ್ತಿಲ್ಲ, ನಮ್ಮ ಪೂರ್ವಿಕರದು. ಅದರ ಭಾಗವಾಗಿ ನಾವು ಇವತ್ತು ಪಶುಪಾಲನೆಯನ್ನು ಆವತ್ತಿನಿಂದಲೂ ಮಾಡ್ತಾಯಿದ್ದಾರೆ. ನಾನು ಚಿಕ್ಕವನಿದ್ದಾಗ ನಮ್ಮ ಮನೆಯಲ್ಲಿ 100 ಹಸುಗಳಿದ್ವು, 40ರಿಂದ 60 ಹಾಲು ಕರಿತಕ್ಕಂಥ ಎಮ್ಮೆಗಳಿದ್ವು, ಕರ ಮರೆ. ಇವು ಯಾವನು ಕೂಡ್ತಿರಲಿಲ್ಲ ನಾವು. ಇವೆಲ್ಲ ಸುಮ್ಮನೆ ಒಂದು ದಡ್ಡಿ ಮಾಡಿ ಕೂಡಿ ಹಾಕ್ತಿದ್ವಿ, ಕಟ್ಟೆ ಹಾಕ್ಲಿಕ್ಕೆ ಆಗ್ತಿರಲಿಲ್ಲ. ಅಂದರೆ ಅವತ್ತು ಹೈನುಗಾರಿಕೆ ಒಂದು ಲಾಭದಾಯಕ ಉದ್ಯಮ ಆಗಿದ್ದಿಲ್ಲ. ಯಾಕೆಂತಂದರೆ ಇವತ್ತಿನ ಏನು ಈ ಮುಂದುವರಿರ್ತಕ್ಕಂಥ ಈ ಮಾರುಕಟ್ಟೆಯಲ್ಲಿ ಹಾಲನ್ನು ಮಾರಾಟ ಮಾಡೋದು, ಹಾಲಿಂದ ಬರೋದು ದುಡ್ಡು ಬರೋದು ಇತ್ತು. ಅವತ್ತಾಗಿರಲಿಲ್ಲ. ಹಾಲನ್ನು ಯಾರಾದರೂ ಮಾರಾಟ ಮಾಡೋಕ್ಕೆ ಬಂದರೆ ಅವರು ಒಂದು 15 ದಿವಸ ಮಾರಾಟ ಮಾಡಿ ದುಡ್ಡು ಹಾಕ್ಕೊಂಡು ಅವರು ಹಂಗೆ ತಪ್ಪಿಸ್ಕೊಂಡು ಹೋಗ್ಬಿಟ್ಟರು. ಆದರೆ ಇವತ್ತಾಗಿಲ್ಲ. ಸಹಕಾರ ಸಂಘಗಳಾಗಿದ್ದಾವೆ. ಪ್ರತಿನಿತ್ಯ ಮತ್ತು ಬೆಳಗ್ಗೆ ಮತ್ತು ಸಂಜೆ ಹಾಲನ್ನು ನಡೆಸ್ತಾರೆ. 10 ದಿವಸಕ್ಕೊಂದು ಸರಿ ಪೇಮೆಂಟ್ ಕೊಡ್ತಾರೆ. ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಲಕರಣೆಗಳನ್ನು ಇವತ್ತು ಒದಗಿಸ್ತಾ ಇರೋದ್ರಿಂದ ಆ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಇವತ್ತು ನಮಗೆ ಒಂದು ಜೀವನಾಡಿಗಳಾಗಿದ್ದಾವೆ. ಹನುಮನಹಳ್ಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಕೇಂದ್ರ ಸ್ಥಾಪನೆ ಮಾಡುವಂಥ ಯೋಚನೆ ಯಾಕೆ ಅಂದಿನ ಸಂದರ್ಭದಲ್ಲಿ 1992ರಲ್ಲಿ ತಮಗೆ ಬಂತು ಅನ್ನೋದು ತಿಳಿಸ್ಬೋದ ಹೇಗೆ? ಇದು ನಾನು ಈಗಾಗಲೇ ಹೇಳಿದೆ, ನಮ್ಮದು ಮೂಲ ನಾವು ಹೈನುಗಾರಿಕೆಯಿಂದಲೇ ಬೆಳೆದಿರ್ತಕ್ಕಂಥ ಕುಟುಂಬ. ನಾವು ಹೈನುಗಾರಿಕೆಗೋಸ್ಕರವಾಗಿಯೇ ಈ ಭಾಗನ ಆರಿಸ್ಕೊಂಡು ನಮ್ಮ ಹಿರಿಯರು ಉಳ್ಕೊಂಡಿದ್ರು. ನಾವು ಸಹ ಹೈನುಗಾರಿಕೆಯಿಂದ ಭಾಳ ಹಾಲನ್ನು ಉತ್ಪಾದನೆ ಮಾಡ್ತಿದ್ವಿ. ಮೊಸರು ಇತ್ತು, ಬೆಣ್ಣೆ ಇತ್ತು. ಇವನ್ನೆಲ್ಲ ಆವತ್ತು ಸಹ ಮಲ್ಲೆಬೆನ್ನೂರು ಸಂತಿಗೆ, ಹೊನ್ನಾಳಿ ಸಂತಿಗೆ, ಬಸವಾಪಟ್ಟಣ ಸಂತಿಗೆ ಬೆಣ್ಣೆಯನ್ನು ಒಯ್ದು ಮಾರಾಟ ಮಾಡ್ತಿದ್ರು ನಮ್ಮ ಪೂರ್ವಿಕರು. ನಾವು ಮಲ್ಲೆಬೆನ್ನೂರು, ಹೊನ್ನಾಳಿ ಮಾರಾಟ ಮಾಡಿದ್ದೀವಿ. ಈ ಹಸುಗಳ ಸಂಖ್ಯೆ ಹೆಚ್ಚಿದ್ರೂ ಲಾಭ ಆಗ್ತಿರಲಿಲ್ಲ. ಅವು ಏನು ದನಗಳು ಮೇವಿಗೋಸ್ಕರ ಒಂದು ವೃತ್ತಿಗೋಸ್ಕರ ಸಾಕ್ತಿದ್ವಿ ಅವತ್ತು. ಆ ಹಾಲನ್ನು ನಾವು ಏನು ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಈ ಕಾನ್ಸೆಪ್ಟ್ ಏನು ರಾಜ್ಯ ಸರ್ಕಾರ ತಗೊಂಬಂತು, ಏನು ನಂದಿನಿ ಕರ್ನಾಟಕ ಹಾಲು ಉತ್ಪಾದಕರ ಮಹಾಮಂಡಳ ಅಂತ ಇವತ್ತು ಮಾಡಿದ್ದಾರೆ. ಆ ಮಹಾಮಂಡಲವನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರು ಗ್ರಾಮಾಂತರ ಪ್ರದೇಶದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಏನು ಮಾಡ್ತಾ ಹೊರಟರು. ಆವಾಗ ಸುಮಾರು 96ನೇ ಸಾಲಿನಿಂದ
ಈ ತಿಮ್ಲಾಪುರದಲ್ಲಿ ಪ್ರಾಥಮಿಕವಾಗಿ ಹಾಲು ಉತ್ಪಾದಕರ ಸಹಕಾರ ಸಂಘ ಇತ್ತು. ನಾವು ಸಹ ಅದರ ಭಾಗವಾಗಿದ್ವಿ. ಆವಾಗ ನಾವೆಲ್ಲ ಹಾಲನ್ನು ತಿಮ್ಲಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಹಾಕ್ತಾಯಿದ್ವಿ. ಅವರು ಕರೆಕ್ಟ್ ವಾರಕ್ಕೊಂದ್ಸರಿ ಪೇಮೆಂಟ್ ಮಾಡೋರು. ಅಲ್ಲಿಂದ ನಮಗೆ ಈ ಹಾಲು ಉತ್ಪಾದಕರ ಸಹಕಾರ ಸಂಘ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇತ್ತು. ಯಾಕೆಂತಂದರೆ ಇಲ್ಲಿಂದ 3 ಕಿಲೋಮೀಟ್ರ್ ತಿಮ್ಲಾಪುರ. ಬೆಳಗ್ಗೆ ಸಂಜೆ ಹೋಗಿ ಹಾಲು ಹಾಕೋದಾಗಲಿ, ಮಳೆಗಾಲದಲ್ಲಿ ಪ್ರತಿನಿತ್ಯ ಕೆಸರು ದಾರಿಗಳು ಅವತ್ತು, ಅದರಲ್ಲಿ ಆ ಕೆಸರು ದಾರಿಯಲ್ಲಿ ಅಡ್ಕೊಂಡು ಹೋಗಿ ಹಾಲು ಹಾಕ್ತಕ್ಕಂಥದ್ದಾಗಲಿ, ಕತ್ತಲಲ್ಲಿ ಹೋಗೋಂಥ ಸಮಯದಲ್ಲಿ ಈ ಭಾಗ ಅರಣ್ಯ ಪ್ರದೇಶದಿಂದ ಕೂಡಿದ್ದರಿಂದ ಇಲ್ಲಿ ಕಾಡು ಮೃಗಗಳ ಹಾವಳಿನೂ ಇತ್ತು. ಅವೆಲ್ಲವುಗಳನ್ನು ನೋಡಿ ನಮ್ಮ ಗ್ರಾಮದಲ್ಲಿ ಒಂದು ಯಾಕೆ ಮಾಡಬಾರ್ದು ಅನ್ನೋ ನಮ್ಮ ಉದ್ದೇಶ ಇತ್ತು. ಆ ಉದ್ದೇಶ ಈಡೇರಿಸ್ಕೊಳ್ಳೋಕ್ಕಾಗಿ 1998ನೇ ಇಸ್ವಿಯಲ್ಲಿ ನಾವು ಆ ದಿವಸ ಏನು ನಮ್ಮ ಒಕ್ಕೂಟದ ಶಿವಮೊಗ್ಗ ಹಾಲು ಒಕ್ಕೂಟದ ವತಿಯಿಂದ ನಮ್ಮ ಗ್ರಾಮದಲ್ಲಿ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘ ಎಮ್ಮನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಅಂತ ಸ್ಥಾಪನೆ ಮಾಡಿದರು. ಆ ಸ್ಥಾಪನೆ ಮಾಡಿದಂಥ ಸಂದರ್ಭದಲ್ಲಿ ಒಂದು 100 ಜನರಿಂದ ಆವತ್ತು 12,000 ರೂಪಾಯಿ ಶೇರ್ ಹಣವನ್ನು ಕಲೆಕ್ಟ್ ಮಾಡಿ ಒಂದು ಸಂಘವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಈ ನಮ್ಮ ಎಮ್ಮನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಇದೆ. ಸುಮಾರು 30 ವರ್ಷ ಆಗಿಲ್ಲ, ಇನ್ನು 28 ವರ್ಷಗಳ ಅವಧಿಯಲ್ಲಿ ಏನು ಹೆಚ್ಚು ಹಾಲಿಲ್ಲ. ನಮ್ಮದು ಚಿಕ್ಕ ಗ್ರಾಮ, ಒಂದು 50 ಮನೆ ಇದ್ದಾವೆ, ಒಂದು 25 ಜನ ಅಷ್ಟೇ ಪಶುಪಾಲನೆ ಮಾಡೋರು ಹಾಲು ಉತ್ಪಾದಕರಿದ್ದಾರೆ. ಅಷ್ಟು ಜನರಿಂದಲೇ ಹಾಲನ್ನು ಕಲೆಕ್ಟ್ ಮಾಡಿ ಮಾರಾಟ ಮಾಡಿ ಪ್ರತಿ ದಿವಸ 150, 160, 140, 300 ಇದ್ದ ಕಮೆಂಟ್ಸ್ ಆದಂಥ ಈ ಸಹಕಾರ ಸಂಘ ಇವತ್ತು ಅವರೇಜ್ ಒಂದು ದಿವಸಕ್ಕೆ 300 ಲೀಟ್ರ್ ಹಾಲನ್ನು ಉತ್ಪಾದನೆ ಮಾಡ್ಕೊಂಡು ಹೋಗಿ ಇವತ್ತು ಯಾವ ಮಟ್ಟಕ್ಕೆ ಬೆಳೆದಿದೆ ಅಂತಂದರೆ, ಸಂಘ ಶಿವಮೊಗ್ಗ ಹಾಲು ಒಕ್ಕೂಟದಲ್ಲಿ 2 ಲಕ್ಷ ರೂಪಾಯಿಗಳ ಶೇರ್ ಧನವನ್ನು ಇಟ್ಟಿದ್ದೀವಿ. ಹೊನ್ನಾಳಿ TAPCMSನಲ್ಲಿ 2 ಲಕ್ಷವನ್ನು ನಾವು FD ಆಗಿ ತೊಡಗಿಸಿದ್ವಿ. ಇನ್ನು ಶಿವಮೊಗ್ಗ ದಾವಣಗೆರೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ನಲ್ಲಿ 2 ಲಕ್ಷ ರೂಪಾಯಿಗಳನ್ನು FD ಆಗಿ ತೊಡಗಿಸಿದ್ದೀವಿ. ಶಿವಮೊಗ್ಗ ಹಾಲು ಒಕ್ಕೂಟದ ನಮಗೆ ಬರಬೇಕಾದಂಥ ಬಿಲ್ ಬಾಕಿ 3 ಲಕ್ಷ ರೂಪಾಯಿ ಇದೆ. ಇವತ್ತು ಶಿವಮೊಗ್ಗ ದಾವಣಗೆರೆ DCC ಬ್ಯಾಂಕ್ನಲ್ಲಿ 4 ಲಕ್ಷ ರೂಪಾಯಿ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇದೆ. ಇಷ್ಟೆಲ್ಲ ನಾವು ಈ 300 ಲೀಟ್ರ್ ಹಾಲಾಗ್ತಕ್ಕಂಥ ಸದಸ್ಯರು ಕಟ್ಟಿಕೊಂಡು ಹಾಲನ್ನು ಕಲೆಕ್ಟ್ ಮಾಡಿ ಮಾರಾಟ ಮಾಡಿ ಅದರಿಂದ ಲಾಭವನ್ನು ಪಡೆದು ನಾವು ಈ ಮಟ್ಟಕ್ಕೆ ಈ ಸಂಘವನ್ನು ಇವತ್ತು ಬೆಳೆಸಿದ್ದೀವಿ. ರಾಜಕಾರಣದಲ್ಲಿ 7 ಬೀಳುಗಳನ್ನು ಬಹಳ ನೋವುಗಳನ್ನು ಕೂಡ ತಾವುಗಳು ಅನುಭವಿಸಿದ್ರಿ ಅಂತಲೂ ಕೂಡ ತಮ್ಮ ಗ್ರಾಮದಲ್ಲಿ ನಾನು ಕೂಡ ಕೇಳ್ಪಟ್ಟಿದ್ದೀನಿ. ಯಾಕೆ ಈ ಪದ ಬಳಕೆ ಮಾಡ್ತೀನಿ ಅಂತ ಹೇಳಿದರೆ, ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ KMPM ಮಹಾಮಂಡಳಿಗೆ ನಿರ್ದೇಶಕರಾಗಿ ಆಯ್ಕೆ ಆಗುವಂಥದ್ದು, ಅದು ಪ್ರಯತ್ನ ಯಾವ ಥರ ಇತ್ತು, ಮುಂದೆ ಯಾವ ಥರ ಮಾಡುವಂಥದ್ದು ತಾವುಗಳು ಮಾಡ್ತೀರಿ ಅನ್ನೋದು. ನಾನು 1996ನೇ ಇಸ್ವಿಯಲ್ಲಿ ಪ್ರಥಮ ಬಾರಿಗೆ ಏನು ಈ ಕರ್ನಾಟಕ ಹಾಲು ಉತ್ಪಾದಕರ ಮಹಾಮಂಡಲ ಐತಿ, ಅಲ್ಲಿಂದ ಶಿವಮೊಗ್ಗ ಹಾಲು ಉತ್ಪಾದಕರ ಮಹಾಮಂಡಲದ ಚುನಾವಣೆ ಸಂದರ್ಭದಲ್ಲಿ ನಾನು ಅವತ್ತಿನ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ಬೋದಾಗಿತ್ತು. ಆದರೆ ನಾನು ಆ ಸಮಯದಲ್ಲಿ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಇತ್ತು, ಇನ್ನೂ ದಾವಣಗೆರೆ ಜಿಲ್ಲಾ ಕೇಂದ್ರ ಬ್ಯಾಂಕ್ ಆಗಿರಲಿಲ್ಲ. ಆ ಸಮಯದಲ್ಲಿ ದಾವಣಗೆರೆ ಜಿಲ್ಲಾ ಕೇಂದ್ರ ಬ್ಯಾಂಕಿನ ನಿರ್ದೇಶಕನಾಗಿ ಉಪಾಧ್ಯಕ್ಷನಾಗಿ ಅಲ್ಲಿ ಸೇವೆ ಸಲ್ಲಿಸ್ತಾಯಿದ್ದೆ. ಹಾಗಾಗಿ ಆ ಸಮಯದಲ್ಲಿ ನಾನು ಶಿವಮೊಗ್ಗ ಜಿಲ್ಲಾ ಹಾಲು ಉತ್ಪಾದಕರ ಸಂಘದ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಲಿಕ್ಕೆ ಆಗಲಿಲ್ಲ. ನಾನು ಶಿವಮೊಗ್ಗ DCC ಬ್ಯಾಂಕ್ ಆದ ನಂತರ ದಾವಣಗೆರೆಯಲ್ಲಿ DCC ಬ್ಯಾಂಕ್ ಸ್ಥಾಪನೆ ಆದಮೇಲೆ ಅಲ್ಲಿಂದ 7 ಬೀಳುಗಳು ರಾಜಕೀಯದಲ್ಲಿ ಶುರುವಾದವು. ಗೆಲುವು ಸೋಲು ಇದ್ದದ್ದೇ. ಯಾಕೆಂದರೆ ರಾಜಕೀಯ ಅಂದಮೇಲೆ ಎರಡನ್ನೂ ಸಮನಾಗಿ ತಗೋಬೇಕು ಹೊರತು ಹಾಗೆ ನಾವು ಗೆಲ್ತೇವೆ ಸೋಲ್ತೇವೆ ಅಂತ ನನಗೆ ಬರಲ್ಲ. ನಾನು ಈ ರಾಜಕೀಯಕ್ಕೆ ಬಂದು ಈಗ 48ನೇ ವರ್ಷ. 1978ನೇ ಇಸ್ವಿ ಡಿಸೆಂಬರ್ 26ನೇ ತಾರೀಕು ನಾನು ನನ್ನ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕನಾಗೋದ್ರ ಮೂಲಕ ರಾಜಕೀಯವನ್ನು ಶುರು ಮಾಡಿದಂಥನು. ಇವತ್ತಿನ 48 ವರ್ಷಗಳ ದೀರ್ಘ ರಾಜಕೀಯವನ್ನು ಸಹಕಾರಿ ರಂಗದಲ್ಲೇ ಮಾಡಿದ್ದೀನಿ. ನಾನು ಬೇರೆ ಯಾವುದೇ ರಂಗಕ್ಕೆ ಹೋಗೋದ ರೀತಿಯಲ್ಲಿ ಮಾಡಿದ್ದೀನಿ. ಇದರ ಏಳು ಬೀಳು, ಇದರ ಆಳ, ಉದ್ದ, ಅಗಲ ಇವುಗಳನ್ನ ಸಾಧ್ಯವಾದಷ್ಟು ನಾನು ಕಲ್ತಿದ್ದೀನಿ. ಇದರಿಂದ ನಾನು ಏನು 4 ಜನಕ್ಕೆ ಸಹಾಯ ಮಾಡ್ಬೋದು ಅದನ್ನೆಲ್ಲ ಮಾಡಿದ್ದೀನಿ. ಇದರಿಂದ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ನಾನು ಈ ಸಂಸ್ಥೆಯನ್ನಾಗಲಿ ಈ ಸಹಕಾರ ರಂಗದಲ್ಲೇ ಆಗಲಿ ಸೇವೆಯನ್ನು ಸಲ್ಲಿಸಿದ್ದೀನಿ. ಇವತ್ತು ಈ ಸಂಘ ಹನುಮನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ
ಮತ್ತು ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ತಿಮ್ಲಾಪುರ, ಇವೆರಡೂ ಅವಳಿಯಾಗಿ ನನಗೆ ಎರಡು ಕಣ್ಣು ಅನ್ನೋ ರೀತಿ ನನ್ನನ್ನು ಇವತ್ತರೆಗೂ ಬೆಳೆಸ್ಕೊಂಬಂದಿದ್ದಾವೆ. ಯಾಕೆಂದರೆ ನಾನು ಜಿಲ್ಲಾ ಕೇಂದ್ರ ಬ್ಯಾಂಕಿಗೆ ಹೋಗ್ಬೇಕು ಅಂತಂದರೆ ನನಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಅಲ್ಲಿ ಸತತವಾಗಿ 48 ವರ್ಷವೂ ಸಹಿತ ನಾನು ನಿರ್ದೇಶಕನಾಗಿದ್ದೀನಿ, ಅಧ್ಯಕ್ಷನಾಗಿದ್ದೀನಿ. ಆನಂತರ ಈ ಹಾಲು ಉತ್ಪಾದಕರ ಸಂಘ ಎಮ್ಮನಹಳ್ಳಿ, ಇಲ್ಲಿ ಅಧ್ಯಕ್ಷನಾಗಿ ಸೇವೆಯನ್ನು ಸಲ್ಲಿಸ್ತಿದ್ದೀನಿ. ನನಗೆ ರಾಜಕೀಯವಾಗಿ ಇವೆರಡೂ ನನ್ನ ಏಳಿಗೆಗೆ ಮತ್ತು ನನ್ನ ಉನ್ನತಿಗೆ ಇವೆರಡರಿಂದ ನನ್ನ ಎಲ್ಲ ಸಾಧ್ಯತೆಗಳನ್ನು ನಾನು ಕಂಡುಕೊಂಡಿದ್ದೀನಿ. ತಾವು ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ ಏನು KMF ಐತಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರು ಆಗಿದ್ದೀರಿ. ಒಂದು ಕಡೆ ಒಂದೇ ಕಡೆ ನಿರ್ದೇಶಕರಾಗಿ ಇರುವಂಥದ್ದು ಮಾಡ್ತಿರೋ, ಅಥವಾ ಸಮಯ ಅಥವಾ ಅವಕಾಶ ಸಿಕ್ಕರೆ ಒಂದು ಅಧ್ಯಕ್ಷರ ಅವಧಿ ಏನಾದ್ರು ಸಿಕ್ಕರೆ ಅದಕ್ಕೆ ಪಾರ್ಟಿಸಿಪೇಟ್ ಮಾಡುವಂಥದ್ದು ಯಾಕೆ ಮಾಡಬಾರ್ದು ಅನ್ನೋದು. ಅರವಿಂದ್ ಅವರೇ, ನಾನು ಭಾಳ ಹಿರಿಯ ಸಹಕಾರಿ ಅಂತ ಹೇಳಿದ್ದೀನಿ. ನನಗೂ ಒಂದು ಅವಕಾಶ ಬರ್ಬೋದು ಅಂತ ಕಾದ್ಕೊಂಡಿದ್ದೀನಿ. ಕಾರಣ, ನಾನು ಜಿಲ್ಲಾ ಕೇಂದ್ರ ಬ್ಯಾಂಕ್ನಲ್ಲಿ ನಾನು ಆಳವ, ಅಲ್ಲಿ ಸುಮಾರು 35 ವರ್ಷ 40 ವರ್ಷ ಸೇವೆ ಸಲ್ಲಿಸಿದ್ದೀನಿ. ಆದರೆ ಹಾಲು ಉತ್ಪಾದಕರ ಏನು ನಮ್ಮ ಶಿವಮೂಲಿದೆ, ಶಿವಮೂಲದಲ್ಲಿ ನಾನು ಈಗಾಗಲೇ 7ನೇ ವರ್ಷ ಅಷ್ಟೇ ಪೂರೈಸ್ತಾ ಇರೋದು. ಮೊದಲನೇ ಸಾರಿ ಗೆದ್ದಂಥ ಸಂದರ್ಭದಲ್ಲಿ ನಾವು ಇವನ್ನೆಲ್ಲ ಯೋಚನೆ ಮಾಡೋಕ್ಕಲ್ಲ, ಅಲ್ಲಿರ್ತಕ್ಕಂಥ ಸಾಧಕ ಬಾಧಕ ಅಲ್ಲಿನ ವ್ಯವಹಾರಗಳನ್ನ ಕಲಿಯೋದ್ರಲ್ಲಿ ನಾವು ಸಮಯ ಕಳೆದ್ವಿ. ಈಗಿನ ಅವಧಿಯಲ್ಲಿ ಏನು ಈ ಚುನಾವಣೆ ನಡೆದ ಮೇಲೆ ನಾವು ಈಗಿರ್ತಕ್ಕಂಥ ನಮ್ಮ ಅಧ್ಯಕ್ಷರು ವಿದ್ಯಾಧರ್ ಅವ್ರನ್ನ ಮಾಡೋಂಥ ಸಂದರ್ಭದಲ್ಲಿ ನಾನು ಸಹ ಒಬ್ಬ ಆಕಾಂಕ್ಷಿ ಆಗಿದ್ದೆ. ಅಂಥ ಸಮಯದಲ್ಲಿ ನಮ್ಮ ಪಕ್ಷದ ಮತ್ತು ಸಹಕಾರ ರಂಗದ ಹಿರಿಯ ಮುಖಂಡರು ಏನಿದ್ದಾರೆ, ಅವರು ಈ ಅಧ್ಯಕ್ಷ ಸ್ಥಾನವನ್ನು 3 ಭಾಗ ಮಾಡಿದ್ದಾರೆ ಒಂದು 5 ವರ್ಷದಲ್ಲಿ. ಅದರಲ್ಲಿ ಈ ಶಿವಮೊಗ್ಗ ಜಿಲ್ಲಾ ಅವಧಿ ಈಗ ಮುಗಿತಾ ಬಂದಿದೆ. ಅವ್ರು ಮುಗಿದ ನಂತರ ನಮ್ಮ ದಾವಣಗೆರೆ ಜಿಲ್ಲೆ ಕೊಡ್ತಾರೆ. ಈ ದಾವಣಗೆರೆ ಜಿಲ್ಲೆಯಿಂದ ಹೆಚ್ಚು ಕಡಿಮೆ ನಾನೇ ಆಗ್ಬೋದು ಅನ್ನೋ ನನ್ನ ಆಸೆ ಇದೆ. ಆದರೆ ಇದೆಲ್ಲ ಮುಂದಿನ ಏಳು ಬೀಳಿನ ಮೇಲೆ ಇದು ನಿರ್ಧರಿಸ್ತದೆ. ಆಸೆ ಅಂತ ಇರಬೇಕು ಹೊರತು ರಾಜಕೀಯ ಮಾಡೋರು ನಿರಾಶರಾಗಿರಬಾರ್ದು. ಇವತ್ತೇ ನನಗೆ ಬೇಕು ಅಂದ್ರೆ ಆಗಲ್ಲ, ಸಿಗುತ್ತೆ ಅಂತ ನಾನು ಭರವಸೆಯಲ್ಲಿದ್ದೀನಿ, ಆ ನಿರೀಕ್ಷೆಯಲ್ಲಿದ್ದೀನಿ. ಅದಕ್ಕೆ ಯೋಗ್ಯತೆಯೂ ನನ್ನಲ್ಲಿದೆ. ಹಾಗಾಗಿ ನಾನು ಅದು ಆಗ್ತೇನೆ ಅಂತ ನಾನು ಭರವಸೆಯಲ್ಲಿದ್ದೀನಿ. ರಾಜ್ಯದ ಮಹಾಮಂಡಳದ ಅಧ್ಯಕ್ಷರಾಗಿ DK ಸುರೇಶ್ ಅವರು ಆಗಿಲ್ಲ, ಇನ್ನೂ ಆಗಿಲ್ಲ, ಆಗ್ತಾರೆ. ಬೈ ಚಾನ್ಸ್ ಆದರೆ ಅವಕಾಶ ಸಿಕ್ಕರೆ ತಮ್ಮಗಳಿಗೆ ಒಂದು ಪ್ರಯತ್ನವನ್ನು ಪಡ್ಬೋದಾ ಅಂತ ಕೊನೆಯದಾಗಿ ನಾನು ಈಗಾಗಲೇ ಹೇಳಿದ, ಅದು ಮುಗಿದೋದ ಅಧ್ಯಾಯ. ನಮ್ಮ ಒಂದು ನಿರ್ದೇಶಕರ ಮಟ್ಟದಲ್ಲೇ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಈಗಾಗಲೇ ನನಗೆ ಅವಕಾಶ ಭರವಸೆ ಇದೆ ಅಂತ ಹೇಳ್ಬಿಟ್ಟಿದ್ದೀನಿ. DK ಸುರೇಶ್ ಆಗ್ತಕ್ಕಂಥದ್ದು ರಾಜ್ಯ ಮಟ್ಟದ ಮಹಾಮಂಡಲಕ್ಕೆ, ಈ ಶಿವಮೊಗ್ಗ ಜಿಲ್ಲಾ ಹಾಲು ಒಕ್ಕೂಟಕ್ಕಲ್ಲ. ಹಾಗಾಗಿ ಅಲ್ಲಿಗೆ ನಮ್ಮ ಹಿರಿಯ ಸಹಕಾರಿಗಳು ನನ್ನ ಜೊತೆಗೆ ಈ ರಾಜಕೀಯಕ್ಕೆ ಬಂದಂಥ ಈ ಸಹಕಾರ ಸಂಘಗಳಲ್ಲಿ ಏನು ಶಿವಮೊಗ್ಗ ಜಿಲ್ಲಾ ಕೇಂದ್ರ ಬ್ಯಾಂಕಿನಲ್ಲಿ ನಾನು ಆರ್ ಎಂ ಮಂಜುನಾಥ್ ಗೌಡರು ಒಟ್ಟಿಗೆ ಚುನಾಯಿತರಾಗಿ ಅವರು ಅಧ್ಯಕ್ಷರಾಗಿದ್ದರು. ನಾನು ಉಪಾಧ್ಯಕ್ಷಕ್ಕೆ ಸೇವೆ ಸಲ್ಲಿಸಿದ್ದೀನಿ. ದಾವಣಗೆರೆ ಜಿಲ್ಲೆ ಆದಮೇಲೆ ನಾನು ದಾವಣಗೆರೆ ಬಂದೆ. ಹಾಗಾಗಿ ನಾನು ಅವ್ರ ಜೊತೆಗೆ ಇರಲಿಕ್ಕೆ ಅವಕಾಶ ಆಗಲಿಲ್ಲ. ಈಗ ಪುನಃ ಅವರೂ ಸಹ ನನ್ನ ಜೊತೆಗೆ ಶಿವಮೊಗ್ಗ ಹಾಲು ಒಕ್ಕೂಟಕ್ಕೆ ನಿರ್ದೇಶಕರಾಗಿ ಚುನಾಯಿತರಾಗಿರೋದ್ರಿಂದ ಅವ್ರನ್ನ ನಾವು ಈಗಾಗಲೇ ಹಾಲು ಮಹಾಮಂಡಲಕ್ಕೆ ಕಳಿಸ್ಬಿಟ್ಟಿದ್ದೀವಿ. ಹಾಗಾಗಿ ಅವರಿಗೆ ಅಲ್ಲಿ ಕಂಟೆಸ್ಟ್ ಮಾಡಲಿಕ್ಕೆ ಅರ್ಹತೆ ಇದೆ ಹೊರತು ನನಗೆ ಬರೋದಿಲ್ಲ. ತಮ್ಮ ಪುತ್ರ ರುದ್ರೇಶ್ ಅವರು ಹನುಮನಹಳ್ಳಿ ಏನು ತಮ್ಮ ಗ್ರಾಮ ಇದೆ, ಅದು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಮೊನ್ನೆ ನೂತನವಾಗಿ ಅಧ್ಯಕ್ಷಗಳು ಆಯ್ಕೆಯಾಗಿದ್ದಾರೆ ಸರ್. ತಮ್ಮ ಶುಭ ಹಾರೈಕೆ ಯಾವ ಥರ ಇರುವಂಥದ್ದಾಗ್ತದೆ ಇರುತ್ತೆ? ಇಲ್ಲಿ ಏನಾಯಿತು, ನಮ್ಮದು ಸಣ್ಣ ಗ್ರಾಮ, ನಾನು ಸುದೀರ್ಘವಾಗಿ ಅಧ್ಯಕ್ಷತೆಯನ್ನು ಮಾಡಿದ್ದೀನಿ. ಅನೇಕ ಸಹಕಾರ ಸಂಘಗಳಲ್ಲಿ ನಾನು ಕೆಲಸ ನಿಭಾಯಿಸಿದ್ದೀನಿ. ಈಗಲೂ ಸಹ ನಾನು ಶಿವಮೊಗ್ಗ ಹಾಲು ಒಕ್ಕೂಟದಲ್ಲಿ ನಿರ್ದೇಶಕನಾಗಿ ಕೆಲಸ ನಿರ್ವಹಿಸ್ತಕ್ಕಂಥ ಸಮಯದಲ್ಲಿ ನನಗೆ ಅಲ್ಲಿ ಹೆಚ್ಚಿನ ಕಾರ್ಯವತ್ತರಗಳಿದ್ದಾವೆ. ಈ ನಾನು ನಿರ್ದೇಶಕನಾಗಿ ಆಯ್ಕೆ ಆಗಿರ್ತಕ್ಕಂಥ ಈ ವ್ಯಾಪ್ತಿ ಏನಿದೆ, ಇಡೀ ದಾವಣಗೆರೆ ಜಿಲ್ಲಾ ವ್ಯಾಪ್ತಿಯ 430 ಸಹಕಾರ ಸಂಘಗಳನ್ನು ಒಳಗೊಂಡಿದೆ. ನಾನು ಇಷ್ಟನ್ನೂ ಸಹಿತ ನಾನು ನಿಭಾಯಿಸಬೇಕಾಗುತ್ತೆ. ಅವರೆಲ್ಲರ ಹಿತಗಳನ್ನು ಕಾಪಾಡಬೇಕಾಗುತ್ತೆ, ಅವರೆಲ್ಲರ ಜೊತೆಗೆ ಓಡಾಡಬೇಕಾಗಂಥ ಪರಿಸ್ಥಿತಿ ಇರೋದ್ರಿಂದ ನನ್ನ ಈ ಪ್ರಾಥಮಿಕ ಸಂಘ ಏನಿದೆ, ಎಮ್ಮನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ, ಇದರ ಕೆಲಸ, ಈ ಸಂಘದ ಏಳಿಗೆಯಲ್ಲಿ ಅಲ್ಲಿನ ವ್ಯವಹಾರಗಳಲ್ಲಿ ನಾನು ಹೆಚ್ಚಾಗಿ ತೊಡಗಿಸೋಕ್ಕೆ ನನ್ನಿಂದ ಆಗ್ತಾಯಿಲ್ಲ. ಆ ಉದ್ದೇಶದಿಂದ ನಾನು ಆ ಸ್ಥಾನನ
ಈ ಸಾರಿ ಈಗಿನ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ನನ್ನ ಮಗ ರುದ್ರೇಶು ಸಹ ಆಯ್ಕೆ ಆಗಿದ್ದರು. ನಮ್ಮ ಇದರ ಪ್ರಜಾಸತ್ತಾತ್ಮಕವಾಗಿ ನಾವು ಚುನಾವಣೆ ಮಾಡಿದ್ದೀವಿ. ಆ ಚುನಾವಣೆಯಲ್ಲಿ ಅವರೆಲ್ಲ ಸೇರಿ ಆರಿಸ್ಕೊಂಡಿದ್ದಾರೆ. ಆತನೂ ಏನು ಯುವಕ ಇದ್ದಾನೆ, BCom ಗ್ರ್ಯಾಜುಯೇಟ್ ಇದ್ದಾನೆ, ಉತ್ತಮವಾಗಿ ನಾವು ಕೆಲಸ ನಿರ್ವಹಿಸ್ಕೊಂತ ನನಗಿಂತಲೂ ಚೆನ್ನಾಗಿ ಕೆಲಸ ಮಾಡೋ ಅರ್ಹತೆಯೂ ಅವನಿಗಿದೆ, ಮಾಡ್ತಾನೆ ಅಂತ ನನಗೆ ಭರವಸೆ ಇದೆ. ಆ ದೃಷ್ಟಿಯಿಂದಲೇ ನಾವೆಲ್ಲರೂ ಸೇರಿ, ಇಡೀ ಗ್ರಾಮದವರೆಲ್ಲ ಸೇರಿ ಸ್ವಲ್ಪ ಡಿಗ್ರಿ ಆಗಿರ್ತಕ್ಕಂಥವ್ರು, ಅರ್ಹತೆ ಇರ್ತಕ್ಕಂಥವ್ರು ಆಗಲಿ ಅನ್ನೋ ದೃಷ್ಟಿ ಮೇಲೆ ಅವ್ರು ಮಾಡಿದ್ದಾರೆ. ಸರಿಯಾಗಿ ಮಾಡ್ಕೊಂಡು ಹೋಗಲಿ ಅಂತ ನಾನು ಆಶಿಸ್ತಾ ನನ್ನ ಶುಭ ಹಾರೈಕೆಗಳನ್ನು ಹೇಳಿ ನಾನು ಮಾತು ಮುಕ್ತಾಯ ಮಾಡ್ತೀನಿ. ನಮಸ್ತೆ. ನಮಸ್ತೆ.